ಸ್ನೇಹಿತರೆ, ಸೀನು ಜೊತೆ ಸಮ್ಮಾತು ಈ ವಿಶೇಷ ಸಂಚಿಕೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನ್ನೊಟ್ಟಿಗಿದ್ದಾರೆ ಶ್ರೀಯುತ ಎಂ ನರಸಿಂಹಮೂರ್ತಿಯವರು. ಸರ್, ನೀವು ಮಾತಾಡ್ತಾ ಆವಾಗಲೇ ತುಂಬ ವಿಚಾರಗಳನ್ನು ಹೇಳೋದ್ರ ಜೊತೆಗೆ ನಾವು ಎಲ್ಲಿಗೆ ಬಂದು ನಿಂತ್ಕೊಂಡ್ವಿ ಗೊತ್ತಾ? ನೀವು ಗಬ್ಬರ್ ಸಿಂಗ್ನಾಗ ಜ್ಞಾಪಿಸ್ಕೊಂಡ್ರಿ, ಮಿಮಿಕ್ ಮಾಡ್ತಾ ಕೊನೆಗೆ ಕಿಶೋರ್ ಕುಮಾರ್ ಅವರ ಧ್ವನಿ ಇರ್ಬೋದು. ಸೊ ಇದನ್ನೆಲ್ಲ ನಾನು ಗಮನಿಸ್ತಾ ಬಂದಾಗ ಭಾಳ ಖುಷಿ ಅನ್ನಿಸ್ತು. ಅಂದರೆ ನೀವು ಬರೀ ಸಿನಿಮಾ ಜಗತ್ತಿನವರನ್ನ ಮಾತ್ರ ಅಲ್ಲ, ರಾಜಕೀಯವಾಗಿ ಕೂಡ ಅಂದರೆ ತುಂಬ ವಿಚಾರಗಳಿಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಆದರೆ ರಾಜಕೀಯವಾಗಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಅಂದರೆ ಸರ್ ಇವತ್ತು ನಾವು ಎಷ್ಟೊಂದು ಯೋಜನೆಗಳನ್ನು, ರಸ್ತೆಗಳನ್ನು ಜ್ಞಾಪಿಸ್ಕೊಳ್ಬೇಕಾದ್ರೆ ಆ ಮಹಾನ್ ವ್ಯಕ್ತಿಯ ಹೆಸರು ಅದಕ್ಕೆ ಜೊತೆಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಅಂತ. ಸೊ ಅಂದರೆ ಪ್ರಧಾನಮಂತ್ರಿಯಾಗಿ ಮಾಡಿದಂಥ ಕೆಲಸ, ಆ ಯೋಜನೆಗಳು ಮತ್ತೆ ಮತ್ತೆ ನಮ್ಮನ್ನು ತುಂಬ ಭಾರತ ಮುನ್ನಡೆಯೋದಕ್ಕೆ ರಹದಾರಿಯನ್ನು ಮಾಡಿಕೊಟ್ಟವರು. ಆ ವ್ಯಕ್ತಿಯನ್ನು ನಾವಿವತ್ತು ನೆನಪಿಸ್ಕೊಳ್ಬೇಕು ಅಂದರೆ ಪ್ರಾಬಲಿ ನಿಮ್ಮ ಧ್ವನಿಯಿಂದ ನೆನೆಸ್ಕೊಳ್ಕೋಬೋದು. ಸರ್, ಅವ್ರ ಥರ ಮಾತಾಡುವಂಥ ಶೈಲಿ ನಿಮ್ಮಲ್ಲಿದೆ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಪುಸ್ತಕಗಳು ಬರೆದಿರೋದು ಹೌದು. ಅವ್ರದ್ದು ಹಲವಾರು ಕವಿತೆಗಳಿದೆ. ಅವ್ರ ಕವಿತೆಗಳು ಭಾಳ ನನಗೆ ಇಷ್ಟವಾದಂಥದ್ದು. ಪ್ರತಿಯೊಂದು ವಿಷಯದ ಮೇಲೂ ಕೂಡ ಅವರು ಪೊಯೆಟಿಕ್ ಆಗಿ ತುಂಬ ಚೆನ್ನಾಗಿ ಚೆಂದ ಕಾಣಿಸಿ ಬರೆದಿದ್ದಾರೆ ಅವರು. ಒಂದು ದೇಶದ ಬಗ್ಗೆ ಹೇಳ್ತಾ, ದೇಶದ ಗೌರವ, ಘನತೆ, ಪ್ರೇಮ ಅದನ್ನು ಹೇಳ್ತಾ ಇದು ಸಾಕಷ್ಟು ಪ್ರಚಲಿತದಲ್ಲಿದೆ. ಈ ಸಂದರ್ಭದಲ್ಲಿ ಅದನ್ನು ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಅವರು ಹೇಳ್ತಾರೆ, ಅವರು ಯೇ ज़मीन का टुकड़ा नहीं है, ये ज़मीन का टुकड़ा नहीं है, ये जीत जागता राष्ट्र पुरुष है, हिमालय इसका मस्तक है, गौरी शंकर शिखा है, कश्मीर कीट है, पंजाब और बंगला दो कंधे है, दिल्ली दिल है, नर्मदा करदनी है, पंजाब और बंगला दो कंधे है, सूरज और चांद इसको आरती उतरता है, सागर इसको चरण डुलाता है, आचार्यों की भूमि है, तीर्थरों की भूमि है, चंदन की भूमि है, अभिनंदन की भूमि है, बिंदु बिंदु गंगा जल है, कंकर कंकर शंकर है, जीऊंगा तो इसके लिए, मरूंगा तो इसके लिए, मरने के बाद अगर गंगा में बहती हुई हमारे अस्थियों को कोई कान लगा कर सुनेगा तो एक ही आवाज आएगी, ಭಾರತ್ ಮಾತಾ ಕಿ ಜೈ. ಏನು ಅದ್ಭುತ ಸರ್, ಏನು ಅದ್ಭುತ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಬಹಳ ಹೆಸರು ಪಡೆದಂಥ, ಹೆಸರುವಾಸಿಯಾದಂತಹ ಈ ಒಂದು ಕವಿತೆಯಿಂದ ಭಾಳಷ್ಟು ಜನ ಸ್ಫೂರ್ತಿ ಪಡೆದಂತಹ ಒಂದು ಅದ್ಭುತವಾದಂಥ ಕವಿತೆ. ಅವ್ರದ್ದು ಭಾಳಷ್ಟು ಕವಿತೆ ಇದೆ. ಈ ಒಂದು ಕವಿತೆಯನ್ನು ನಾನು ಇಲ್ಲಿ ಸ್ಮರಿಸ್ಕೊಂಡಿದ್ದೇನೆ ಅಷ್ಟೇ. ಓಕೆ, ಭಾಳ ಖುಷಿ ಅನಿಸ್ತು ಸರ್ ನಮಗೂ ಕೂಡ. ಯಾಕಂದರೆ ಒಂದು ಕವಿತೆಯನ್ನು ಹೇಳೋ ಶೈಲಿಯೂ ಇದೆ. ಯಾಕಂದರೆ ನಾನು ಕವಿತೆ ಸಾಲುಗಳು ಎಷ್ಟೇ ಚೆಂದ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ಅದು ಯಾರಿಗೂ ಮುಟ್ಟಲಿಲ್ವಂತೆ. ಸೊ ನೀವಿವಾಗ ಹೇಳಿದಾಗ, ಅಂದರೆ ಅವರ ಧಾಟಿಯಲ್ಲಿ ನೀವು ಹೇಳಿದಾಗ ಭಾಳ ಸೊಗಸು ಅಂತ ಅನ್ನಿಸ್ತು. ಹಳೆಯ ಹಿಂದಿ ಸಿನಿಮಾದ ನಟರನ್ನ ಜ್ಞಾಪಿಸ್ಕೊಂಡ್ರೆ ರಾಜೇಶ್ ಖನ್ನಾದು ಒಂದು ವರ್ಸಟೈಲ್ ಆದಂಥ ಅವ್ರದ್ದು ಮ್ಯಾನ್ರಸಿಮ್ ಇರ್ಬೋದು, ಅವರ ವಾಯ್ಸ್ ಇರ್ಬೋದು, ಆ ಥರದ್ದೆಲ್ಲ ಇತ್ತು. ಸೊ ನಿಮ್ಮ ಇಷ್ಟದ ಹೀರೋಗಳಲ್ಲಿ ಅವರು ಒಬ್ಬರು, ಹೌದಾ ಸರ್? ರಾಜೇಶ್ ಖನ್ನಂದು ಹಳೇ ಸಿನಿಮಾ ನಾವು ಅಂದರೆ ಶಾಲಾ ದಿವಸಗಳಲ್ಲಿ ನೋಡಿದ್ದಂಥದ್ದು ಇನ್ನೂ ನೆನಪಿದೆ ನನಗೆ. ಯಾರೋ ಅಭಿನಂದಿಸಕ್ಕೆ ಅಂತ ಬಂದಾಗ ಅವರನ್ನು ಭಾಳ ಗೌರವದಿಂದ ಕಾಣ್ತಾರೆ ಅಂತಂದಾಗ ಒಂದು ಸಭೆಯಲ್ಲಿ ಅವರು ಹೇಳುವಂಥ ಈ ಒಂದು ಸಾಹಿತ್ಯ, ಆಪ್ ಕ್ಯಾ ಜಾನೆ ಮುಜ್ಕೋ ಸಮಜ್ತೆ ಹೈ ಕ್ಯಾ, आप क्या जाने मुझको समझते हैं क्या, मैं तो कुछ भी नहीं हूँ, कुछ भी नहीं हूँ, इस कदर प्यार इतनी बड़ी भीड़ मैं रखूँगा कहाँ, इस कदर प्यार रखने की काबिल नहीं मेरे दिल मेरी जान, मुझे इतनी मोहब्बत ना दो दोस्तों, मुझे इतनी मोहब्बत ना दो दोस्तों, सोच लो दोस्तों मैं कैसे संभालूँगा, मैं तो कुछ भी नहीं हूँ, कुछ भी नहीं हूँ, कुछ भी. प्यार प्यार अगर एक शख्स कभी मिल सके तो बहुत बड़ी चीज़ है ज़िंदगी के लिए, मगर आदमी को ये भी नहीं मिलता, ये भी नहीं मिलता. मुझे इतनी मोहब्बत मिली है आपसे, ये मेरा हक नहीं, मेरी तकदीर है. ज़माने के नज़रों में मैं कुछ भी ना था, मेरी आंखों में अब तक वो तस्वीर है. इस मोहब्बत के बदले में क्या नज़र दूँ, मैं तो कुछ भी नहीं हूँ, कुछ भी नहीं. इज्जत उल्फत शोहत शोहरत कोई भी चीज़ दुनिया में रहती नहीं, आज मैं हूँ कल कोई और था. इस मोहब्बत के बदले में क्या नज़र दूँ, मैं तो कुछ भी नहीं हूँ, कुछ भी नहीं हूँ. आज का प्यार थोड़ा बचा के रख लो, आज का प्यार थोड़ा बचा के रख लो मेरे कल के लिए. कल
कल जो गुमनाम है, कल जो सुनसान है, कल जो अनजान है, कल जो वीरान है, मैं तो कुछ भी नहीं हूँ, कुछ भी नहीं हूँ. ನಾನೇನೂ ಅಲ್ಲ, ನಾನೇನೂ ಅಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಗೌರವ, ಇನ್ನೊಂದು ಘನತೆ ಎಲ್ಲವೂ ಕೂಡ ತಾತ್ಕಾಲಿಕ. ನಾವೇನೂ ಅಲ್ಲ. ಇವತ್ತು ನಾವಿರ್ತೀವಿ, ನಾಳೆ ಇನ್ನೊಬ್ಬ ಬರ್ತಾನೆ, ಮತ್ತೊಂದು ದಿವಸ ಮತ್ತೊಬ್ಬ ಮಗದೊಬ್ಬ ಬರ್ತಾನೆ. ಯಾವುದೂ ಶಾಶ್ವತವಲ್ಲ. ನೀವು ಕೊಟ್ಟಿರೋ ಪ್ರೀತಿ ಅದೇ ಶಾಶ್ವತ. ಆದರೆ ಆ ಪ್ರೀತಿಯನ್ನು ಒಂದೇ ದಿವಸಕ್ಕೆ ಕೊಡಬೇಡಿ ಬಂಧುಗಳೇ. ಇವತ್ತಿನ ಪ್ರೀತಿಯನ್ನು ನಾಳೆಗೂ ಕೂಡ ಸ್ವಲ್ಪ ಬಚಾಯಿಸಿ ಇಟ್ಕೊಳ್ಳಿ. ಯಾಕೆಂದರೆ ನನ್ನ ನಾಳೆಗಾಗಿ. ಆದರೆ ನಾಳೆ ಗೊತ್ತಿಲ್ಲ, ನಾಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಕುಚ್ ಭಿ ನಹಿ, ಕುಚ್ ಭಿ ನಹಿ. ಇದು ಆ ಒಂದು ದಾಗ್ ಅನ್ನುವಂಥ ಸಿನಿಮಾ. ಬಹುಶಃ ಅದರಲ್ಲಿ ಬಂದಂಥ ಈ ಸಂಭಾಷಣೆ ನನಗೆ ಸಣ್ಣ ವಯಸ್ಸಲ್ಲೇ ಪರಿಣಾಮ ಬೀರಿತು. ಅದನ್ನು ನೆನಪು ಮಾಡ್ಕೊಂಡು ನಾನು ಇವಾಗ ಹೇಳಿದ್ದೇನೆ ಅಷ್ಟೇ. ನಿಜ ಸರ್, ಅಂದರೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಹಲವು ವಿಚಾರಗಳು ಹಲವು ರೀತಿಯಲ್ಲಿ ಅವ್ರ ಮೇಲೆ ಪ್ರಭಾವ ಬೀರುತ್ತೆ, ಅವ್ರನ್ನ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಪ್ರೇರೇಪಿಸುತ್ತೆ, ಜೊತೆಗೆ ಅದನ್ನು ಇನ್ನೊಂದು ರೀತಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಸೊ ನೀವು ಹಾಗೆ ಸಿಕ್ಕಿದ್ದೆಲ್ಲ ಒಳ್ಳೆಯ ವಿಚಾರಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ. ಸೊ ಅಟಲ್ ಬಿಹಾರಿ ಅವ್ರ ಬಗ್ಗೆ ನೀವು ಅವಾಗಲೇ ಅವರ ಒಂದು ಕವನವನ್ನು ಅಷ್ಟು ಸೊಗಸಾಗಿ ಹೇಳಿದ್ರಲ್ಲ ಸರ್. ಆದರೆ ನನಗೆ ಇನ್ನೊಂದೇನಂತ ಹೇಳಿದ್ರೆ, ಈ ಪುಸ್ತಕ ಅಸಾಮಾನ್ಯ ನೇತಾರ ಅಟಲ್ ಜಿ, ಸೊ ನೀವು ಬರೆದಂಥ ಈ ಪುಸ್ತಕ ಏನಿದೆಯಲ್ಲ, ಸೊ ಇದು ಬರೆಯೋದಕ್ಕೆ ಕಾರಣ ಏನು ಸರ್? ನೀವು ಬರೆದ್ರಾ ಅಥವಾ ನಿಮ್ಮಿಂದ ಯಾರಾದರೂ ಬರೆಸಿದ್ರಾ ಸರ್ ಇದು? ಇಲ್ಲ, ಖಂಡಿತ ಇಲ್ಲ. ನಾನು ಇದುವರೆಗೂ ಯಾವ್ಯಾವ ಸಬ್ಜೆಕ್ಟ್ಗಳು ಬರೆದಿದ್ದೇನೋ ಯಾರೂ ನನಗೆ ಹೇಳಿಲ್ಲ. ಹೌದಾ? ಸ್ವಪ್ರೇರಣೆಯಿಂದ ನಾನು ಮಾಡಿರುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯ ಬದುಕು ಹೇಗಿತ್ತು ಅದು ನನಗೆ ಬಹಳ ಪ್ರಭಾವ ಬೀರಿತ್ತು. ಈಗಿನ ಪ್ರಧಾನಮಂತ್ರಿಗಳು ಅಷ್ಟೇ ಪ್ರಭಾವ ಬೀರಿದ್ದಾರೆ. ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿದು ಒಂದು ತರಹ ವಿಶೇಷ ಅಂತಲೇ ಹೇಳ್ಬೋದು. ಆತ ಒಬ್ಬ ಸಹೃದಯಿ ಮತ್ತು ಮುತ್ಸದ್ದಿ ಸ್ಟೇಟ್ಸ್ಮನ್, ಮತ್ತು ಇಡೀ ಜಗತ್ತೇ ಅವರನ್ನು ಪ್ರಶಂಸೆ ಮಾಡುತ್ತೆ. ಆ ರೀತಿಯಲ್ಲಿ ಅವರ ಒಂದು ನಡವಳಿಕೆಯನ್ನು ಇಟ್ಕೊಂಡಂಥವರು. ಅವರ ಒಂದು ಬದುಕು ನನಗೆ ಆಸಕ್ತಿ ಮೂಡಿಸ್ತು. ಅವ್ರ ಬಗ್ಗೆ ಬರೀಲೇಬೇಕು ಅಂತ ಹೇಳಿದಾಗ, ಮೊದಲನೇದಾಗಿ ಅವರ ಕೋಟ್ಸ್ ಏನಿದೆ ಅದನ್ನು ನಾನು ಒಂದು ಅವರ ರೇಖಾಚಿತ್ರಗಳನ್ನು ಬರೆದು ಅವನ ಕೋಟ್ಸ್ನ ಕನ್ನಡದಕ್ಕೆ ಮಾಡಿ ಅನುವಾದ ಮಾಡಿ ಅದನ್ನು ನಾನು ಒಂದು ಪುಸ್ತಕ ರೂಪದಲ್ಲಿ ತೊಗೊಂಡ್ಬಂದೆ. ಅದಾದ ನಂತರ ನನಗನ್ಸಿದ್ದು 2006ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೈಫ್ ಹಿಸ್ಟ್ರಿ ಆಫ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆಯನ್ನು ಒಂದು ಬರೆದೆ. ರಾಜರ್ಷಿ ಅಟಲ್ಜಿ ಅಂತ ಬರೆದೆ. ಅದನ್ನು ಇನ್ನು ಮತ್ತಷ್ಟು ನಾನು ವಿಷಯಗಳನ್ನು ತಗೊಂಡು ಸ್ಟಡಿ ಮಾಡಿ ಬರೆದದ್ದೇ ಈಗ ಹೊಸದಾಗಿ ಬಂದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಸ್ತಕ. ಮತ್ತು ಸಾಕಷ್ಟು ನಾವು ಬಾಲ್ಯದಿಂದಲೂ ಕೂಡ ಅವರನ್ನು ನೋಡಿದ್ವಿ, ಅವ್ರ ಭಾಷಣಗಳನ್ನು ಕೇಳಿದ್ವು. ಆ ನ್ಯಾಷನಲ್ ಕಾಲೇಜಲ್ಲಿ ಬರಬೇಕಾದ್ರೆ ಅವ್ರ ಹಾವಭಾವ ನಾವು ಒಂದು 3-4 ಸರಿ ನಾನು ಇಂಟ್ರ್ಯಾಕ್ಷನ್ ಮಾತಾಡೋ ಕೂಡ ಇದ್ದೀನಿ ಅವ್ರ ಜೊತೆಯಲ್ಲಿ. ಹೌದು, ಸಣ್ಣ ವಯಸ್ಸಲ್ಲೇ ಮಾತಾಡಿದ್ದೀನಿ. ಹೀಗಾಗಿ ಅವ್ರ ಬಗ್ಗೆ ಬರೆಯೋದಕ್ಕೆ ನನಗೆ ಭಾಳ ಆಸಕ್ತಿ ಬಂತು. ಅವರು ಪ್ರಭಾವ ಬೀರಿದರು. ಹಾಗಾಗಿ ನಾನು ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಬರೆದೆ. ಇದಕ್ಕೆ ಸಾಕಷ್ಟು ವರ್ಕ್ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಒಂದು 70-80 ವರ್ಷದ ಹಿಂದಿ ಯಾವ್ಯಾವುದು ಮ್ಯಾಗ್ಝಿನ್ಗಳು ಬರ್ತಿತ್ತು ಅದಿರ್ಬೋದು. ಮತ್ತು ನಾನು ಪ್ರತ್ಯಕ್ಷ ಕಂಡಂಥದ್ದು ಅದನ್ನು ನಾನು ನೋಡಿದಾಗ್ಲೇ ಯಾವುದೋ ಒಂದು 80ರ ದಶಕದ ಕೊನೆಯಲ್ಲಿ 90ರ ದಶಕದಲ್ಲಿ ಭಾಳಷ್ಟು ಘಟನೆಗಳು ನಾನು ಕಣ್ಣಾರೆ ನೋಡಿದ್ದು, ಅದನ್ನು ಕೂಡ ನಾನು ದಾಖಲಿಸಿದ್ದೀನಿ. ನಾನು ಖುದ್ದಾಗಿ ನೋಡಿದ್ದು ಅದಲ್ಲದೆ ಬೇರೆ ಅದರ ಹಿಂದೆ ನಡೆದಂಥ ಘಟನೆಗಳು ಇವೆಲ್ಲವನ್ನು ಸೇರಿಸಿ ನಾನು ಆ ಒಂದು ದೊಡ್ಡ ಪುಸ್ತಕವನ್ನು ಮಾಡಿದೆ ಅಂತ ಹೇಳ್ಬೋದು. ಅದೇ ನಾನು ಅಂದ್ಕೊಂಡೆ ಸರ್, ಇವಾಗ ನೀವು ಪುಟ್ಟಣ ಕಣಗಾಲದು ಮಾತಾಡಿದಾಗ, ಬೇರೆ ವಿಚಾರಗಳನ್ನು ಮಾತಾಡಿದಾಗ, ಇಲ್ಲ ನಾನು ಅವ್ರನ್ನ ಭೇಟಿನೇ ಆಗಿಲ್ಲ, ಅಂದರೆ ಬರೀ ನಾನು ಅವರ ವಿಚಾರಗಳನ್ನು ತಿಳ್ಕೊಂಡು ನಾನು ಬರೆದಿದ್ದೀನಿ ಅಥವಾ ಮಾತಾಡ್ತೀನಿ ಅಂತ. ಅಂದರೆ ಇವಾಗ ನೋಡಿ ನನಗೆ ಮತ್ತೆ ಕುತೂಹಲ ಆಯಿತು, ಅಟಲ್ ಜಿನ ನೀವು ಭೇಟಿ ಆಗಿದ್ದೀರಾ ಅಂತ ಹೇಳಿದ್ರೆ. ಹಾಗಿದ್ದ ಅಬ್ದುಲ್ ಕಲಾಂ ಅವ್ರನ್ನ, ಯಾಕಂದ್ರೆ ಅವ್ರ ಬಗ್ಗೆನೂ ಪುಸ್ತಕ ಬರೆದಿದ್ದೀರಾ ನೀವು, ಅವ್ರನ್ನ ಭೇಟಿ ಆಗಿದ್ದೀರಾ ಸರ್? ಇಲ್ಲ, ಖಂಡಿತ ಇಲ್ಲ. ಅವ್ರು ನೋಡೇ ಇರಲಿಲ್ಲ ನಾನು. ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವ ಎಲ್ಲ ಕಡೆನೂ ದೊರಕುವಂಥದ್ದಲ್ವ. ಹೌದು. ಆ ಇದ್ರ ಮೇಲೆ ನಾನು ಬರೆದಿದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ನಾವು ಬೇರೆ ರೀತಿ ನೋಡ್ತಾ ಇದ್ವಿ, ತಗೊಂಡಿದ್ವಿ. ಮತ್ತೆ ಆ ಸಂಸ್ಥೆ ಒಳಗೂ ನಾನು ಇದ್ದಿದ್ದವದಲ್ವ, ಆ ಚಟುವಟಿಕೆನಲ್ಲಿ ಇದ್ದವನು. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಸಾಕಷ್ಟು ಗೊತ್ತಿತ್ತು, ಮತ್ತೆ ನೋಡಿದ್ದೆ ಕೂಡ ಅವ್ರನ್ನ ದೂರದಿಂದ. ಕೆಲವು ಸರಿ ನೋಡಿದ್ದೆ, ಒಂದು 2-3 ಸರಿ ಸಣ್ಣ ವಯಸ್ಸಾಗಿದ್ರಿಂದ ಭಾಷೆ ಸಮಸ್ಯೆನೂ ಇದ್ದಿದ್ದರಿಂದ ಏನೋ ಒಂದು ರೀತಿ ನಾನು 1-2-3 ಸರಿ ಅವ್ರ ಜೊತೆ ಸ್ಪಂದಿಸಿದ್ದು ಹೌದು, ಅದಾಗಿದೆ. ಈ ರೀತಿ ಆಗಿದೆ ಸರ್. ಇನ್ನೂ ಹಂಗಿದ್ರೆ ನಮ್ಮ ಅಭಿನಯ ಭಾರ್ಗವ ಸರ್, ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ನೀವು ಒಂದು ವಿಶೇಷವಾದಂಥ ಟೈಟಲ್ ಕೊಟ್ಟು ಬರೆದಿದ್ದೀರಾ,
ಸ್ನೇಹ ಸಂಪತ್ತು. ಆ ಸ್ನೇಹ ಸಂಪತ್ತು ಅಂತ ನಾನು ಬರೆದೆ. ಹ್ಮ್ ವಿಷ್ಣುವರ್ಧನ್ ಅವರು 2009ರಲ್ಲಿ ಅನಿಸುತ್ತೆ ಅವರು ಕಾಲವಾಗಿದ್ದು. ಕಾಲವಾಗಿದ್ದು. ಆ ಸಂದರ್ಭದಲ್ಲಿ ನಾನು ಏನನ್ನಿಸ್ತು, ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಹೊಸ ಮುಖಗಳು ಬರಬೇಕು, ಕನ್ನಡ ಚಲನಚಿತ್ರ ಬೆಳಿಬೇಕು. ಆ ಥರದಲ್ಲಿ ರಾಜ್ಕುಮಾರ್ ನಂತರ ಯಾರು ಅಂತ ಇದ್ದಂಥ ಪರಿಸ್ಥಿತಿಯಲ್ಲಿ ವಿಷ್ಣುವರ್ಧನ್ ಅವರು ಬಂದರು. ನೋಡೋದಕ್ಕೂ ಭಾಳ ಹ್ಯಾಂಡ್ಸಮ್ ಆಗಿದ್ರು ವಿಷ್ಣುವರ್ಧನ್. ಭಾಳಷ್ಟು ಜನ ಅವ್ರನ್ನ ಇಷ್ಟಪಡ್ತಾ ಇದ್ರು. ಹೌದು ಸರ್. ಇಷ್ಟೊಂದು ಜನ ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾಗ ಆ ವ್ಯಕ್ತಿ ಏನೋ ಅದ್ರ ಬಗ್ಗೆ ಬರೆಯೋಣ ಅಂತ ನನಗನ್ನಿಸ್ತು. ಅಲ್ಲೂ ಅಷ್ಟೇ, ನಾನು ವಿಷ್ಣುವರ್ಧನ್ ಅವ್ನ ಭೇಟಿಯೇನಾಗಿರಲಿಲ್ಲ, ಆದರೆ ನಾಗರಹಾವು ಸಿನಿಮಾ ಎಲ್ಲ ನೋಡಿದ್ದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತಿತ್ತು, ಅವ್ರು ಮಾತಾಡೋ ಶೈಲಿ ಗೊತ್ತಿತ್ತು, ಅವ್ರ ಬಗ್ಗೆ ಅವ್ರ ಸ್ನೇಹಿತರಲ್ಲ ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ನಾನು ಸಾಕಷ್ಟು ತಿಳ್ಕೊಂಡಿದ್ದೆ. ಅವ್ರನ್ನೇನು ಭೇಟಿಯಾಗಿರಲಿಲ್ಲ. ಈ ಘಟನೆಗಳನ್ನೆಲ್ಲ ಆವರಿಸಿ ಮತ್ತು ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಇದ್ದಂಥ ನಟನೆ ಇರ್ಬೋದು, ಮತ್ತು ವೈಯಕ್ತಿಕ ಅವ್ರ ಬಿಹೇವಿಯರ್ ಹೇಗಿತ್ತು, ನಡವಳಿಕೆ ಹೇಗಿತ್ತು, ಈ ಎಲ್ಲದರ ಬಗ್ಗೆನೂ ನಾನು ಅಧ್ಯಯನ ಒಂದು ಸ್ಟಡಿ ಮಾಡ್ತಾ ಅದು ಬರೆದೇ ತುಂಬ ಯಶಸ್ವಿಯಾದಂಥ ಪುಸ್ತಕ ಅದು ಸ್ನೇಹ ಸಂಪತ್ತು ಅಂತ. ಓಕೆ ಓಕೆ ಸರ್, ಇವಾಗ ನೀವು ಅಂದರೆ ಈಗ ಸಂಶೋಧನಾತ್ಮಕವಾಗಿ ಸುಮಾರು ವಿಚಾರಗಳನ್ನು ತುಂಬ ವರ್ಷಗಳಿಂದ ಸಂಗ್ರಹಿಸಿ ಆಮೇಲೆ ಒಂದು ಬರವಣಿಗೆ ಅಂದರೆ ನೀವು ಅದು ಪುಸ್ತಕ ಇರ್ಬೋದು, ಲೇಖನ ಇರ್ಬೋದು, ಅದೆಲ್ಲ ಮಾಡ್ತಾ ಇದ್ದೀರಾ. ಸೊ ಅಥೆಂಟಿಸಿಟಿ ಅಂತ ಬಂದಾಗ ಅಂದರೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ಬೋದಾ ಸರ್? ಅಂದರೆ ಹೇಗೆ ನೀವು ಅಥೆಂಟಿಸಿಟಿನ ತೊಗೊಳ್ತಾ ಇದ್ರಿ, ಕ್ಲಾರಿಟಿ ತೊಗೊಳ್ತಾ ಇದ್ರಿ, ಹೌದು ಈ ವಿಷಯ ಇದು 100% ಕರೆಕ್ಟ್ ಅಂತ, ಹೇಗೆ ಸರ್? ಅಲ್ಲ, ಅಥೆಂಟಿಸಿಟಿ ಅಂತಂದರೆ ಕೆಲವು ದಾಖಲೆಗಳು ಸಿಗುತ್ತೆ. ಎರಡನೇದವರು ಭಾಳ ಹತ್ತಿರದವರು ಸಂಬಂಧಿಕರು ಕೆಲವರು ಸಿಗ್ತಾರೆ, ಅವರ ಕಾಲೇಜ್ನಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹೇಳ್ತಾರೆ. ಅದೇ ಟೈಮ್ನಲ್ಲಿ ಇದ್ದಂಥ H.J. ನರಸಿಂಹಯ್ಯನವರು ಇದ್ರು ಅಲ್ವಾ, ಈ ಥರದವರೆಲ್ಲ ಒಂದಷ್ಟು ಮಾಹಿತಿಗಳನ್ನ ನಾನು ತೊಗೊಂಡಿದ್ದೀನಿ. ಅವ್ರ ಫ್ರೆಂಡ್ಸ್ಗಳು ನನಗೆಲ್ಲ ಪರಿಚಯ ಆಗಿದ್ರು, ಅವ್ರ ಹತ್ರ ನಾನು ಮಾಹಿತಿ ತೊಗೊಂಡಿದ್ದೀನಿ. ಮತ್ತೆ ಅದನ್ನು ಚಿತ್ರೀಕರಿಸಬೇಕು. ಒಂದು ಮಾಹಿತಿ ತೊಗೊಳ್ಳೋದು ಒಂದು ಕಡೆ, ಜಸ್ಟ್ ಇನ್ಫಾರ್ಮೇಶನ್ ತೊಗೊಳ್ತೀವಿ, ಆದರೆ ಲೇಖಕನಿಗೆ ಅಷ್ಟು ಸಾಕಾಗಲ್ಲ. ಒಬ್ಬ ಲೇಖಕನಿಗಾಗಲಿ, ಒಬ್ಬ ಕಲಾಕಾರನಿಗಾಗಲಿ, ಒಬ್ಬ ನಿರೂಪಕನಿಗೆ ಆಗಲಿ ಅಷ್ಟು ಸಾಕಾಗಲ್ಲ. ಅವನು ಅನುಭವಿಸುವಂತಹ ಆ ವಿಚಾರಗಳನ್ನು ಒಳಗಡೆ ತಗೊಳ್ಳುವಂತಹ ಒಂದು ಶಕ್ತಿ ಬೇಕಾಗುತ್ತೆ. ಆ ಥರದಲ್ಲಿ ಅಂತ ನೋಡಿದಾಗ ನಾವು ನ್ಯಾಷನಲ್ ಕಾಲೇಜ್ ನೋಡಿದ್ದೇನೆ. ನ್ಯಾಷನಲ್ ಕಾಲೇಜು DVG ರೋಡ್ ಹೇಗಿತ್ತು ನನಗೆ ಗೊತ್ತು, ಆ DVG ರೋಡ್ನ ಒಂದು ವೈಭವ ಹೇಗಿತ್ತು ಅಂತ ಗೊತ್ತು, ಆ ಕಾಲದ ಟ್ರೆಡಿಷನ್ ಹೇಗಿತ್ತು ಅಂತ ಇವೆಲ್ಲ ನಮಗೆ ಗೊತ್ತು. ಮತ್ತು ಅಲ್ಲಿದ್ದ ಡಿಸೈನ್ ಬಿಲ್ಡಿಂಗ್ ಹೇಗಿತ್ತು ಗೊತ್ತು, ಅಲ್ಲಿದ್ದ ಕಲ್ಲಿನ ಮಂಟಪ ಗೊತ್ತು, ಅದ್ರ ಮೇಲೆ ಬೋಗೇನ್ ವಿಲಿಯ ಎಲ್ಲ ಹಬ್ಕೊಂಡಿದ್ದು ಗೊತ್ತು. ಈ ಥರ ಇದೆಲ್ಲ ಇದ್ದ ಹೇಗಿರ್ಬೋದು ಅಂತ ಅಲ್ಲೆಲ್ಲ ಓಡಾಡ್ತಿದ್ರು ಬರ್ತಿದ್ರು ಅಂತ ಹೇಳಿದಾಗ ಆ ಹೋಗ್ತಿದ್ದ ಹೋಟೆಲ್ಗಳು ಅವೆಲ್ಲ ನೋಡಿದ್ದೀವಿ ನಾವು. ಅಲ್ಲಿ ಕೂತ್ಕೊಳ್ತಿದ್ದು, ಚರ್ಚೆ ಮಾಡ್ತಿದ್ದು, ಇವೆಲ್ಲವನ್ನು ಸೇರಿಸ್ಕೊಂಡು ಒಂದು ಅದನ್ನೇ ನಾವು ಒಂದು ಅವರ ವಿಚಾರಗಳನ್ನು ಹೆಣೆದು ಬರೆಯುವಂಥದ್ದು ಒಂದು ಕೆಲಸ ಆಯಿತು. ಓಕೆ, ಇಲ್ಲ ಏನಕ್ಕೆ ಕೇಳದೆ ಗೊತ್ತಾ ಸರ್, ಇದು ಈಗ ತುಂಬ ಜನ ಎಪಿಸೋಡ್ ನೋಡ್ತಾ ಇರೋರಿಗೆ ಬರವಣಿಗೆ ಅಂತ ಹೇಳಿದಾಗ ಸುಮ್ಮನೆ ನಮಗೆ ಅನ್ಸಿದ್ದನ್ನು ಬರೆಯೋದು ಅಥವಾ ಎಲ್ಲೋ ದಾಖಲಾತಿ ಇರೋದನ್ನ ಮಾತ್ರ ತೊಗೊಂಡು ಬರೆಯೋದಾ? ಅಲ್ಲ, ಅಂದರೆ ಅದನ್ನು ಹೇಗೆ ಕೆಲಸ ಮಾಡಬೇಕು ಅನ್ನೋದು ನಿಮ್ಮಂಥವರಿಂದ ತಿಳ್ಕೊಂಡಾಗ ಮಾತ್ರ ಐ ಥಿಂಕ್ ಅದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮನ್ನು ಕೇಳಿದೆ. ಸತ್ಯ, ಇಲ್ಲಿ ಏನಂದ್ರೆ ನೀವು ಹೇಳಿದ ಭಾಳ ಸತ್ಯ. ನಾವು ಬರೋದನ್ನ ಮಾಡಬೇಕು ಅಂದ್ರೆ ಇವಾಗ ಎಷ್ಟು ಜನ ಯಾವ ಥರ ಇದ್ದಾರೋ ನನಗೆ ಗೊತ್ತಿಲ್ಲ. ಅದು ಎಲ್ಲೋ ಅಥವಾ ಬರೆದಿರ್ತಾರೆ, ಅದನ್ನು ತೊಗೊಳ್ತೀವಿ ಅಂತಂದ್ರೆ ಅದು ಅಷ್ಟು ಸರಿ ಹೋಗಲ್ಲ. ಅದು ನಾವು ಆದಷ್ಟು ಅದನ್ನು ಪ್ರಯತ್ನ ಮಾಡಬೇಕು. ಪ್ರತ್ಯಕ್ಷ ಏನಾದ್ರು ನಾವು ತೊಗೊಂಡು ಹಾಕೋದಕ್ಕೆ ಪ್ರಯತ್ನ ಮಾಡಬೇಕು. ಕರೆಕ್ಟ್. ಎರಡನೇದು ಆ ಸೂಕ್ಷ್ಮತೆಗಳು ಗೊತ್ತಿರಬೇಕು. ಅವರು ಓಡಾಡ್ದಿದ್ದಂಥ ಜಾಗ ಹೇಗೆ, ಯಾರ ಹತ್ರ ಜಾಸ್ತಿ ಮಾತಾಡ್ತಿದ್ರು, ಈ ರೀತಿ ಎಲ್ಲ ನೋಡಿದಾಗ ನಮಗೆ ಸ್ಪಷ್ಟ ಚಿತ್ರಣ ನಮಗೆ ಬಂದ್ಬಿಡುತ್ತೆ. ಬಟ್ ಆ ಒಂದು ಕಲೆ ವ್ಯಕ್ತಿಗೆ ಇರಬೇಕು. ಆ ಥರ ಒಳ್ಳೆ ಲೇಖಕ ಆಗಬಲ್ಲ ಅಂತ ನನಗೆ ಅನಿಸುತ್ತದೆ. ಕರೆಕ್ಟ್ ಹಾಗೆ ಸರ್. ಅಂದರೆ ಈ ನಿಟ್ಟಿನಲ್ಲಿ ಸರ್ ಇವತ್ತು ಪ್ರಸ್ತುತ ತಂತ್ರಜ್ಞಾನ, ಆ ತಂತ್ರಜ್ಞಾನದ ಮುಂದುವರೆದ ಭಾಗವಾಗಿ ನೀವು ಒಂದು ಕಡೆ ಗೂಗಲ್ ಸರ್ಚ್ ಮಾಡ್ತೀರಾ, ಇನ್ನೊಂದು ಕಡೆ ಇವತ್ತು AI ಕೊಟ್ಬಿಟ್ಟಿದೆ, ChatGPT ಕೊಟ್ಟಿದೆ. ನೀವು ಏನೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಅನ್ನೋ ಅಷ್ಟರ ಮಟ್ಟಕ್ಕೆ ಬಂದು ನಮ್ಮ ಮನಸ್ಸುಗಳು, ನಮ್ಮ ತಲೆನೋ ಕೆಲಸ ಮಾಡದಿರೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಸೊ ನೀವು ಈ ವ್ಯವಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಏನು ಹೇಳೋದು, ಜನ ಓಡ್ತಿರೋ ಜಗತ್ತಿಗೆ ಅವ್ರು ಅಡ್ಜಸ್ಟ್ ಆಗಲೇಬೇಕು ಅನ್ನೋರು ಹಾಗೇ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಅದರಲ್ಲೂ ಏನಾದ್ರು ಹೊಸತನ ಮಾಡೋದಿದ್ರೆ ಮಾಡ್ಬೋದು, ಮಾಡಬೇಕಾಗುತ್ತೆ. ಅಲ್ಲ, ಕರೆಕ್ಟ್ ಸರ್. ನಾನಂದ್ರೆ ಈ ವಿಷಯ ಯಾಕೆ ನಿಮ್ಮನ್ನು ಕೇಳಿದೆ ಅಂದರೆ, ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಸ್ವತಃ ನಾವು ಹೋಗಿ ತಿಳ್ಕೊಂಡು ಅದರ ಒಂದಷ್ಟು ಸಂಶೋಧನೆ ಮಾಡಿದ್ರೆ ಒಳ್ಳೇದು ನೀವೇನು ಹೇಳಿದ್ರಲ್ವಾ. ಸೊ ಇದರಲ್ಲಿ ಇವತ್ತೇನಂದರೆ ಎಲ್ಲರೂ ಎಲ್ಲಾನು ಸೈಡಿಗೆ ಬಿಟ್ಟು, ನಮಗೆ ಇದೆಯಲ್ಲಪ್ಪ AI ಇದೆ, ChatGPT ಇದೆ, ಈಸಿ ಮೆಥಡ್ ಅಂದರೆ ಅದರಲ್ಲಿ ಎಷ್ಟು ನಿಖರವಾಗಿ ಕೊಡುತ್ತೆ ಅನ್ನೋದು ಗೊತ್ತೇ ಇಲ್ಲ ಯಾರಿಗೂ. ವಿ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟು. ಎಷ್ಟು ಮಟ್ಟಿಗೆ ಯಾವ್ಯಾವ ಕಂಪ್ನಿಯವರು ಎಷ್ಟು ನಿಜವಾದಲ್ಲಿ
ಅಪ್ಲೋಡ್ ಮಾಡಿರ್ತಾರೆ ಹಾಕಿರ್ತಾರಲ್ವಾ? ನಮ್ಗೆ ಗೊತ್ತಿಲ್ಲ ಅಟ್ಲೀಸ್ಟ್ ಅಂದ್ರೆ ಒಂದು ತುಲನೆ ಮಾಡೋದಕ್ಕಾದ್ರೂ ಬೇಕಲ್ವಾ ಸರ್? ಅಂದ್ರೆ ಅಥೆಂಟಿಸಿಟಿ ಯಾರನ್ನಾದ್ರೂ ಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸುಳ್ಳು ತುಂಬಾ ಹಬ್ಬಿಡುತ್ತೆ. ಆ ಥರದ್ದೆಲ್ಲ ಆಗಿದೆ ಹೌದು 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 ಸರ್. ಈಗ ನೀವು ನಿಮ್ಮ ಬರವಣಿಗೆ ವಿಚಾರದಲ್ಲಿ ಬಸವನಗುಡಿ ನೆನಪಿಸ್ಕೊಂಡ್ರಿ ಸರ್. ನಮಗೇನಂತ ಹೇಳಿದ್ರೆ ಬೆಂಗಳೂರು ಹೀಗಿತ್ತಂತೆ ಹಾಗಿತ್ತಂತೆ ಅದಂತೆ ಇದಂತೆ, ಬೆಂದ ಕಾಳೂರು ಹೋಗಿ ಬೆಂಗಳೂರು ಆಯ್ತು, ಈ ಎಲ್ಲ ವಿಚಾರ ಕೇಳ್ತಾನೆ ಇರ್ತೀವಿ. ಆದರೆ ನೀವು ಒಬ್ಬ ಸಂಶೋಧನಾತ್ಮಕವಾಗಿ ಲೇಖನಗಳನ್ನು ಬರೆದು ಪುಸ್ತಕಗಳನ್ನು ಬರೆದಿರೋರಾಗಿ, ಸೊ ಬೆಂಗಳೂರಿನ ಒಂದು ಚಿತ್ರಣ ಅಂತ ಹೇಳಿದ್ರೆ ನೀವು ಏನೆಲ್ಲ ವಿಷಯಗಳನ್ನು ಹೇಳ್ಬೋದು ಸರ್? ಏನು ನೆನಪಾಗತ್ತೆ? ಅದು ಬಹಳಷ್ಟಿದೆ. ಈಗ ನನ್ನೊಂದು ಹೊಸ ಪುಸ್ತಕವನ್ನು ಅದ್ರ ಬಗ್ಗೆನೇ ಬರ್ತಾ ಇದೆ. ಇಲ್ಲಿ ಸೂಕ್ಷ್ಮವಾಗಿ ನಾನು ಒಂದಷ್ಟು ಹೇಳೋದಕ್ಕೆ ಹೇಳಿ ಪ್ರಯತ್ನ ಸರ್, ಮಾಡ್ತೀನಿ. ಹೇಳಿ. ನೀವು ಅವಾಗಲೇ ಕೇಳಿದ್ರೆ ಹೊಸಕೆರೆ ಹಳ್ಳಿ ಅಂತ ಕೇಳಿದ್ರೆ, ಹೌದು ಸರ್, ಹೌದು. ಹೊಸಕೆರೆ ಹಳ್ಳಿ 80ರ ದಶಕದ ತನಕನೂ ಅಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಅಂತ ನಾನು ಹೇಳಿದ್ದೀನಿ. ಪುಷ್ಪಾಂಜಲಿ ನಗರ ಅಂತೇನಿದೆ, ಅದು ದೊಡ್ಡ ಕೆರೆ ಆಗಿತ್ತು. ದೊಡ್ಡ ಕೆರೆ, ಸುತ್ತಮುತ್ತಲ ತೋಪುಗಳಿತ್ತು, ತೆಂಗಿನ ತೋಪು, ಮಾವಿನ ತೋಪು, ಹೀಗೆ ಭಾಳ ಗದ್ದೆಗಳು ಇವೆಲ್ಲ ಇದ್ವು. ಭಾಳ ಒಂಥರ ಲ್ಯಾಂಡ್ಸ್ಕೇಪ್, ಭಾಳ ಸುಂದರವಾದಂಥ ಜಾಗ ಅದು. ನಾವು ಭಾಳ ಸಣ್ಣ ಹುಡುಗರು ಆಗಲೇ ಅಲ್ಲಿಗೆಲ್ಲ ಹೋಗ್ತಾ ಇದ್ವು. ಭಾಳ ಚೆನ್ನಾಗಿತ್ತು ಅಲ್ಲೆಲ್ಲ. ಮತ್ತು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ದೊಡ್ಡ ಸಾಹಸ ಮಾಡಿ ಹೋದ ಹಾಗೆ. ಒಂದು ಕಡೆ ಎಲ್ಲ ಏನೋ ಮಾವಿನ ತೋಪು ಕಾಣೋದು, ಮತ್ತೊಂದು ಕಡೆ ತೆಂಗಿನ ತೋಪು ಕಾಣೋದು, ಅದ್ರ ಜೊತೆಗೆ ಗದ್ದೆಗಳಿರೋದು, ಮತ್ತು ಗೇರು ಬೀಜ ಅದರದ್ದು ಗಿಡಗಳ ಸಾಲುಗಳಿರ್ತಾ ಇತ್ತು. ಬೆಂಗಳೂರಿನಲ್ಲಿ ಹೌದು 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 ಹುಣಸೆ ಮರದ್ದು ಇತ್ತು, ಹುಣಸೆ ಮರದ ತೋಪು, ಆಲದ ಮರದ ತೋಪು, ಆಲದ ಮರದ ಬಿಳಲು ತುಂಬ. ಮತ್ತು ಎಲ್ಲ ಕಡೆನೂ ಕೆಂಪನೆಯ ಸಾಯಿಲ್ಲು, ಎಲ್ಲೂ ಕೂಡ ಮಣ್ಣಂತೂ ಭಾಳ ಆರೋಗ್ಯಕರವಾಗಿತ್ತು. ಮತ್ತು ಅಲ್ಲಲ್ಲೇ ಎಲ್ಲೆಲ್ಲಿ ನೋಡಿದ್ರು ಕೂಡ ಕೆಲವು ಹೆಜ್ಜೆಗಳು ಹೋಗ್ತಾ ಇದ್ರೆ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಪಾಂಡ್ಸ್ಗಳು ಇರ್ತಾ ಇತ್ತು. ಮತ್ತು ಅಲ್ಲಲ್ಲೇ ಬಾವಿಗಳು ಇರ್ತಾ ಇತ್ತು. ಎಷ್ಟೊಂದು ಬಾವಿಗಳಿತ್ತು. ಯಾವ ಬಾವಿ ಇಣಕಿದ್ರು ನೀರು ನೀರು ನೀರು, ಎಲ್ಲೆಲ್ಲೂ ನೀರು ಕಾಣಿಸ್ತಾ ಇತ್ತು. ಎಲ್ಲಿ ಹೋಯ್ತು ಇವೆಲ್ಲ ಅಲ್ವಾ? ಇದು ಅಲ್ಲಿಂದ ಹೋದರೆ ಅಲ್ಲಿ ಹೊಸಕೆರೆಹಳ್ಳಿ ಕೆರೆ ತುಂಬಿ ಹರಿತಾ ಇತ್ತು ಯಾವಾಗಲೂ. ಮತ್ತು ಅಲ್ಲಿಗೆ ದೇವಸ್ಥಾನ, ಅಲ್ಲಿ ಒಂದು ಇಳಿದು ಹೋಗ್ಬೇಕಾದ್ರೆ ಯಾವುದೋ ಒಂದು ಮೆಕ್ಯಾನಸ್ ಗೋಲ್ಡೆಲ್ಲ ಯಾವುದೆಲ್ಲ ನೋಡ್ತೀವಲ್ಲ, ಹಾಗೆ ಯಾವುದೋ ಒಂದು ದೂರ ಇದಕ್ಕೆ ಹೋದಂಗೆ ಆಗೋದು. ಅಲ್ಲಿ ಇಳಿದು ಹೋಗ್ಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜ್ ಕೆಳಗಡೆ ಬಂಡೆಗಳ ಮೇಲೆ ಉಕ್ಕಿ 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 ನೀರು ಹರಿತಿತ್ತು. ಸೋರ್ಸ್ ಎಲ್ಲಿಂದ ಹೇಳೋದು ಕಷ್ಟ. ಋಷಭಾವತಿ ಏನಾದ್ರು ಇತ್ತ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನೀರು ಹರಿತಾ ಇರೋದು. ಮತ್ತೇನಾಯಿತು, ಈ ಕಡೆ ನಾವು ಬಸವನಗುಡಿ ಅಂತ ತಗೊಂಡಾಗ, ಬಸವನಗುಡಿ ಹಿಂದ್ಗಡೆ ಒಂದು ಕೊಳ ಇತ್ತು. ಅದು 80ರ ದಶಕದ ತನಕ ಇತ್ತದು. ನಾನು ನನ್ನ ಪುಸ್ತಕದಲ್ಲೂ ಬರೆದಿದ್ದೀನಿ. ಆ ಬ್ಯಾಕ್ ಸೈಡಿಂದ ಒಂದು ಸೋರ್ಸು ಋಷಭಾವತಿದು, ಆ ಕಾಲದಲ್ಲಿ ಅಲ್ಲೊಂದು ಸೋರ್ಸ್ ಇತ್ತು ಅಂತ, ಅಲ್ಲೊಂದು ಮೂಲ ಋಷಭಾವತಿ ಇತ್ತು ಅಂತ. ಅಲ್ಲಿಂದ ಹರಿದು ಮೋಸ್ಟ್ಲಿ ನಾನು ಇದ್ರ ಪ್ರಕಾರ ಬರೆದಿರೋದು ಚೆನ್ನಮ್ಮ ಕೆರೆ ಅಚ್ಚುಕಟ್ಟಿಗೆ ಹೋಗ್ತಾ ಇತ್ತು. ಅದೊಂದು ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ. ನೀರು ಜಲ ಸಂಗ್ರಹಣ ಇದು ಜಾಗ ಅದು. ಆ ಕ್ಯಾಚ್ಮೆಂಟ್ ಏರಿಯಾ ಕೆಂಪೇಗೌಡರ ಕಾಲದಲ್ಲಿ ಅದೇನೋ ಕೆರೆ ಕಟ್ಸಿರೋದು, ಅದು ಕ್ಯಾಚ್ಮೆಂಟ್ ಏರಿಯಾ. ಇಲ್ಲಿಂದ ಹರಿದು ಹೋಗಿ ಅಲ್ಲಿಂದ ಜಾಸ್ತಿ ಓವರ್ಫ್ಲೋ ಆಗಿ ಅಲ್ಲಿಂದ ಉತ್ತರಳ್ಳಿ ಕಡೆ ಹರಿದುಕೊಂಡು ಬಂದು ಹೊಸಕೆರೆಹಳ್ಳಿಗೆ ಸೇರಿ ಹೊಸಕೆರೆಹಳ್ಳಿ ಕೆರೆಗೆ ಸೇರ್ತಾ ಇತ್ತು ಮೋಸ್ಟ್ಲಿ. ಅಲ್ಲಿ ಯಾಕೆ ಅಂದರೆ ನಾನು ಸ್ಕೂಟ್ರಲ್ಲಿ ಹೋಗಿ ಆ ಕೊರಕಲ್ನೆಲ್ಲ, ಆ ಕಾಲದನ್ನೆಲ್ಲ ನಾನು ಫಾಲೋ ಮಾಡ್ತಾ ಹೋಗಿದ್ದೆ. ಕೆಲವು ಕಡೆ ಎಲ್ಲ ಸಿಗ್ತಾ ಇತ್ತು. ನಾನು ಹೇಳ್ತಾ ಇರೋದು 90ರ ದಶಕ, ಇತ್ತೀಚೆಗೆ ಅಷ್ಟೇ, 90, 2002 ಇಷ್ಟರಲ್ಲಿ. ಅಲ್ಲಿಂದ ಅದು ಮೋಸ್ಟ್ಲಿ ಅದು ಮೈಸೂರು ರೋಡ್ಗೆ ಜಾಯ್ನ್ ಆಗೋದು. ಎಲ್ಲಿ ಗಾಳಿ ಹನುಮಂತರಾಯನ ದೇವಸ್ಥಾನ, ಅಲ್ಲಿ ಹೋಗಿ ಅಲ್ಲಿ ಋಷಭಾವತಿ ಅಲ್ಲಿ ಜಾಯ್ನ್ ಆಗೋದು. ಯಾಕಂದ್ರೆ ಅಲ್ಲೊಂದು ಸೋರ್ಸ್ ಇತ್ತು. ಋಷಭಾವತಿ ನದಿ ದಡದ ಮೇಲೇನೆ ಹನುಮಂತನ ದೇವಸ್ಥಾನ ಕಟ್ಟಿರೋದು ವ್ಯಾಸರಾಜ ಕಾಲದಲ್ಲಿ ಅಂತ ಹೇಳೋದು. ಹೀಗಾಗಿ ಅಲ್ಲೆಲ್ಲ ಉಕ್ಕಿ ಹರಿತಿದ್ದಂತಹ ಜಾಗ ಅದು. ಸುತ್ತನೂ ನೀರಿತ್ತು ಅಲ್ಲಿ. ನಾನು ಅದು ಚಿತ್ರನೂ, ಒಂದು ಕಾಲ್ಪನಿಕ ಚಿತ್ರನೂ ನಾವು ಬರ್ದಿದ್ದೀರಾ? ಹೌದು, ಬರ್ದೀನಿ. ಮತ್ತು ಬಸವನಗುಡಿಗೆ ಏನಿದೆ, ಬಸವನಗುಡಿ ಈ ಕಡೆ ಇರುವಂಥದ್ದು ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಕೆರೆ ಭಾಗ. ಅದು ಕೆರೆ ಜಾಗದಲ್ಲಿ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಈಗ ನೀವು ಬೆಣ್ಣೆಗೋವಿಂದಪ್ಪ ಛತ್ರ ಅಂತ ಏನಂತ ಹೇಳಿ, ಅಲ್ಲಿ ಒಂದು ಕಾರಂಜಿ ಸರ್ಕಲ್ ಅಂತ ಇದೆ, ವೃತ್ತ ಅಂತ. ಅಲ್ಲಿ ತನಕ ಅದರಿಂದ ಆಚೆನೂ ಕೆರೆ ಇತ್ತು ಅಂತ. ಯಾವುದೋ ಕಾರಂಜಿ ಕೆರೆ. ಇವೆಲ್ಲ ಎಲ್ಲ ಮನೆಗಳು ಆಮೇಲೆ ಆಗಿದೆ, ಇವೆಲ್ಲ ದೊಡ್ಡ ಕೆರೆ. ಆ ಕೆರೆ ನೀರು ತೊಗೊಂಡು ಹೋಗೋಕ್ಕೆ ಬಹಳ ದೂರದಿಂದ ಬರ್ತಿದ್ವು ಅಂತ. ಮತ್ತು ಆ ನೀರೇನಿದೆ, ದೊಡ್ಡ ಗಣೇಶನ ದೇವಸ್ಥಾನ ಏನಿದೆ, ಅವನ ಕಾಲಿನ ಬುಡ ತನಕನೂ ನೀರು ಹರಿತಾ ಇತ್ತು ಅಂತ ಇದೆ. ಆ ಹಿಂದ್ಗಡೆ ಎಲ್ಲ ಭಾಳ ಹರಿತಾ ಇತ್ತು ಅಂತ. ಈಗ BMS ಕಾಲೇಜ್, ವಿಮೆನ್ಸ್ ಕಾಲೇಜ್ ಏನು ನೋಡ್ತೀರಿ ಒಳಗಡೆ, ಅದೆಲ್ಲ ಕೆರೆ ಭಾಗ ಅದು. ಅದಕ್ಕೆ ಆ ಕಾಲದಲ್ಲಿ ಯಾವ ಥರ ಕಾಣಿಸ್ತಿತ್ತು ಅಂತ ಒಂದು ಕಾಲ್ಪನಿಕ ಚಿತ್ರವನ್ನು ಕೂಡ ನನ್ನ ನೆನೆ ಮನವೇ ಪುಸ್ತಕದಲ್ಲಿ ಬರೆದಿದ್ದೀನಿ. ಆ ಕಾಲದಲ್ಲಿ ಹೇಗಿರ್ಬೋದು, ಯಾವ ಥರ ಲ್ಯಾಂಡ್ಸ್ಕೇಪ್ ಇತ್ತು ಅಂತೇಳಿ ಎಲ್ಲ ಬರೆದಿದ್ದೀನಿ. ಹೀಗೆ ಹಲವಾರು ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಅದನ್ನು ಹೇಳ್ತಾ ಹೋಗ್ಬೋದು. ಸುಮಾರಿದೆ ಆ ತರಹದ್ದು. ಕೆಲವಷ್ಟು ಅಂಶಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ಅಷ್ಟೇ. ನೋಡಿ ಸ್ನೇಹಿತರೆ, ನಿಮಗೆ
ಬೆಂಗಳೂರಿನ ಒಂದಷ್ಟು ಭಾಗದ ನಿಖರವಾದಂಥ ಮಾಹಿತಿಗಳು ಬೇಕು ಅನ್ನೋದಾದರೆ ಖಂಡಿತ ನೀವು ಶ್ರೀಯುತ ಎಂ ನರಸಿಂಹಮೂರ್ತಿಯವರ ಪುಸ್ತಕಗಳೇನಿದೆಯಲ್ಲ ಆ ಪುಸ್ತಕಗಳನ್ನು ತೆಗೆದುಕೊಂಡ್ರೆ ಖಂಡಿತ ನಿಮಗೆ ಮಾಹಿತಿ ಸಿಗತ್ತೆ. ಇಲ್ಲಾಂದರೂ ನೀವು ಅವ್ರನ್ನ ಕೂಡ ಸಂಪರ್ಕಿಸ್ಬೋದು ಏನೇ ಮಾಹಿತಿಗಳು ಬೇಕು ಅನ್ನೋದಾದರೆ. ಯಾಕಂದರೆ ನಾವು ಸುಮ್ಮನೆ ಅನಾವಶ್ಯಕವಾಗಿ ಯಾವುದಾದ್ರೂ ವಿಚಾರಗಳನ್ನು ಹೇಗೆ ಅಂದರೆ ಹಾಗೆ ಬರೆಯೋದಕ್ಕಿಂತ ಅದರ ಬಗ್ಗೆ ತುಂಬ ಡೀಟೇಲ್ಡ್ ಆಗಿ ಕೆಲಸ ಮಾಡಿ ಸಂಶೋಧನೆ ಮಾಡಿ ಅದರ ಬಗ್ಗೆ ತಿಳ್ಕೊಂಡಿದ್ದಂಥ ವ್ಯಕ್ತಿಯಿಂದ ತಿಳ್ಕೊಂಡು ಬರೆದ್ರೆ ಅದಕ್ಕೊಂದು ಆಧಾರ ಇರುತ್ತೆ, ಜೊತೆಗೆ ಕರೆಕ್ಟ್ ಮಾಹಿತಿ ಇರುತ್ತೆ. ಸೀರಿಯಲ್ಗಳ ಬಗ್ಗೆ ಕೇಳಿದ್ರಿ, ಹೌದು, ಅದನ್ನು ಮುಂದುವರಿಸ್ತಾ ಜೊತೆಗೆ ಹಳೆ ಬೆಂಗಳೂರನ್ನು ಆ ವಿಷಯವನ್ನು ಸೇರಿಸ್ತಾ ಹೋಗ್ತೀನಿ. ನೀವು ಹೇಳಿ ಸರ್. ಅದು ನನಗೆ ಆಕಸ್ಮಿಕವಾಗಿ ನನಗೆ ಒಂದು ಆಫರ್ ಬಂತು, ಅದು ಮಾಡಬೇಕಾಗಿ ಬಂತು ಅಂತ ನಿಮಗಾಗಲೇ ತಿಳಿಸಿದೆ. ಹೌದು, ಅದರಲ್ಲಿ ಒಂದು ಹಳೆ ಬೆಂಗಳೂರು ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಕಾಲದಲ್ಲಿ ಆ ಕೆರೆ ಸುತ್ತಮುತ್ತ ಎಲ್ಲ ಹೇಗಿತ್ತು ಈ ಥರ ಅಂತಲ್ಲ. ನಾನು ಅದ್ರ ಮೇಲೆ ಆಧಾರ ಇಟ್ಕೊಂಡು ಸಣ್ಣ 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 ಕ್ಲೂಗಳನ್ನು ಇಟ್ಕೊಂಡು ನಾನೊಂದು ಸಂಶೋಧನೆ ಮಾಡಿದೆ. ನನಗೇನಾದ್ರು ಫಾರ್ಚುನೇಟ್ಲಿ ಆ ಥರದ ಹಿನ್ನೆಲೆಗಳು ಇರುವಂಥ ಭಾಳಷ್ಟು ಜಾಗಗಳು ನನಗೆ ಗೊತ್ತಾಯಿತು. ಅದನ್ನೆಲ್ಲ ನನ್ನ ಬುಕ್ನಲ್ಲಿ ದಾಖಲಿಸಿದ್ದೀನಿ. ಅದನ್ನೇ ಹೇಳ್ತಾ ಹೋದರೆ ಭಾಳಷ್ಟು ಇದೆ. ಒಂದು ಹೇಳ್ತೀನಿ, ಆ ಕಾಲದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶದಲ್ಲಿ ಪ್ರತಿ ವರ್ಷ ಅಲ್ಲಿ ಗರಡಿ ಮನೆಗಳಿದ್ದವು. ಗರಡಿ ಮನೆಗಳಲ್ಲಿ ಕಾಮನ ಹಬ್ಬದ ದಿವಸ ಎರಡು ಗರಡಿ ಅಂದ್ರೆ ಅವಾಗ ಒಂದು ಕಲ್ಕಿ ತುರ ಅಂತ ಎರಡು ಗುಂಪುಗಳು ಇರ್ತಾ ಇತ್ತು. ಶಿವ ಹೆಚ್ಚು ಶಕ್ತಿ ಹೆಚ್ಚು ಅಂತ ಹೇಳಿ ಎರಡೆರಡು ಗುಂಪುಗಳಿತ್ತು. ಇಬ್ರು ಅದ್ಭುತ ಕಲೆಗಾರರಾಗಿದ್ರು. ಆ ಸಂದರ್ಭದಲ್ಲಿ ಆನ್ ದ ಸ್ಪಾಟ್ ಇದರಲ್ಲಿ ಅಲ್ಲೇ ಸಾಹಿತ್ಯವನ್ನ ಕಟ್ಬಿಟ್ಟು ಲಾವಣಿಗಳನ್ನ ಹಾಡ್ತಾ ಇದ್ರು. ಒಬ್ಬ ಕಲ್ಕಿ ಹೆಚ್ಚು ಅಂದ್ರೆ ಒಬ್ಬ ತುರ ಹೆಚ್ಚು ಅಂತಂತ. ಕೆಲವು ಸರಿ ಅದು ಅತಿರೇಕಕ್ಕೆ ಹೋಗಿ ದೊಡ್ಡ ಜಗಳಗಳಾಗ್ಬಿಡ್ತಾ ಇತ್ತು. ಅದು ಕಾಶಿ ವಿಶ್ವೇಶ್ವರನ ದೇವಸ್ಥಾನದಲ್ಲಿ ನಡೀತಾ ಇತ್ತು ಅಂತ. ಅಂದ್ರೆ 89-100 ವರ್ಷದ ಹಿಂದೆ ನಡೀತಾ ಇತ್ತು ಅಂತ. ಇದ್ರ ಬಗ್ಗೆ ನಾನೊಂದಷ್ಟು ಅಧ್ಯಯನ ಮಾಡಿದೆ. ಕಲ್ಕಿ ತುರ ಏನು, ಹೇಗೆ ನಡೀತಿತ್ತು ನಿಜವ ಅಂತ. ಆಮೇಲೆ ಎಲ್ಲ ಮಾಹಿತಿ ಎಲ್ಲ ಗೊತ್ತಾಗ್ತಾ ಹೋಯ್ತು. ನನಗೆ ಅದು ಬೇಕಾದ ಸಾಹಿತ್ಯ ಸಿಗಲಿಲ್ಲ. ಸೊ ಅದನ್ನು ಬೇಸಾಗಿ ಇಟ್ಕೊಂಡು ಮೂಲ ಏನಿತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ನಾನೊಂದು ಲಾವಣಿನ ಬರೆದು ಚಿತ್ರೀಕರಣ ಮಾಡೋದಕ್ಕೆ ನನಗೊಂದು ಅನುಕೂಲ ಆಯಿತು. ಆ ಕಾಮಣ್ಣ ಹಬ್ಬದಲ್ಲಿ ಹೀಗೆ ನಡೀತಿತ್ತು ಅಂತ 2 ಕ್ಯಾರೆಕ್ಟರ್ಗಳನ್ನು ತಗೊಂಡು ಇಬ್ಬರು ಲಾವಣಿಕಾರರು ಅಲ್ಲಿ ಚಾಲೆಂಜ್ ಹಾಕೋದು. ಕಲ್ಕಿ ತುರ ಅಂತ ಜುಗಲ್ಬಂದಿ ನಡೆಯುವಂಥ ರಾತ್ರಿ 2 ಗಂಟೆ ಇಡೀ ದಿವಸ ನಡೆಯೋದಂತೆ. ಅದನ್ನು ನಾನು ಹಾಡಿನ ರೂಪದಲ್ಲೂ ಬರೆದು ಒಳ್ಳೆ ಹಾಡುಗಾರ ಕೈನಲ್ಲಿ ಹಾಡಿಸಿದ್ದೆ. ಅದರಲ್ಲಿ ಕಲ್ಕಿ ತುರ ಅದರಲ್ಲಿ ಒಬ್ಬ ನಂಜುಂಡ ನಂಜುಂಡ ಚಿನ್ಮಯ ರೂಪ ನಿಜ ರೂಪ ಶಿವ ನಂಜುಂಡ ಅಂಥೇಳಿ ಶಿವನು ಹೊಗಳಂತವನು ಆ ಕಡೆಯವನು. ನಂಜುಂಡ ನಂಜುಂಡ ಚಿನ್ಮಯ ರೂಪ ನಿಜ ರೂಪ ಶಿವ ನಂಜುಂಡ ನಿಜ ರೂಪ ಶಿವ ನಂಜುಂಡ ನಿಜ ರೂಪ ಶಿವ ನಂಜುಂಡ ಅಂತ ಹೇಳ್ತಾ ಹೇಳ್ತಾ ಬ್ರಹ್ಮಂಗೆ ಹಿಡಿದಿತ್ತು ಮಾಯ, ವಿಷ್ಣು ಹಿಡಿದಿತ್ತು ಮಾಯ, ಶಿವನ ಹತ್ರ ಸುಳಿಲಿಲ್ಲ ಯವ ಮಾಯೆ, ನಮ್ಮ ಶಿವನ ಹತ್ರ ಸುಳಿಲಿಲ್ಲ ಯವ ಮಾಯೆ, ಗಂಡು ಹೆಚ್ಚು ನಮ್ಮ ತುರಾ ನಿರಂಜನ ಸದಾ ಪಾಡು ಶಿವನ್ ಎಲೆ ಬಾಯಿ. ಈ ಥರ ಅವನು ಹೇಳ್ತಾನೆ. ಅದಕ್ಕೆ ಅವನು ಶಕ್ತಿ ಕಡೆ ಅವನು ಹೇಳ್ತಾನೆ, ಶಿವಾರ್ಧ ಶರೀರವ ಸತಿ ಶಕ್ತಿಗೆ ಅರ್ಪಿಸಿದಾತನು ತಲೆಬಾಗಿ, ಶಿವ ಒಪ್ಪಿಸಿದಾತನು ತಲೆಬಾಗಿ, ನಿಜವ ತಿಳಿಯದೆ ತುರಾಹೆ ಚೆಂದು ಜಂಬ ಕೊಚ್ಚ ಬೆಡಮುಡನಾಗಿ, ಜಂಬ ಕೊಚ್ಚ ಬೆಡಮುಡನಾಗಿ. ಇದೇ ಥರ ಬರ್ತಾ ಹೋಗುತ್ತೆ. ಇದು ದೊಡ್ಡ ಲಾವಣಿ. ಕಡೆಯಲ್ಲಿ ಅವ್ರಿಗೆ ಒಂದು ಲಟಾಪಟ್ಟಿ ಹತ್ಕೊಳ್ಳುತ್ತೆ. ಮುಂದೇನಾಯಿತು ಘಟನೆ ಅನ್ನೋದು ಈ ಕಥೆನಲ್ಲೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಎಲ್ಲ ನಡೆದಂಥ ಘಟನೆಗಳು ಈ ಥರದನ್ನೆಲ್ಲ ದಾಖಲಿಸಿದ್ದೀನಿ ನಾನು. ಈ ಥರದ್ದೆಲ್ಲ ಇದೆ. ಮತ್ತು ಅವಾಗ ಇದ್ದಿದ್ದೆಲ್ಲ ಮಾನ್ಯುಮೆಂಟ್ಸ್ಗಳು ಏನೇನಿತ್ತು, ಬಿಲ್ಡಿಂಗ್ಗಳು ಏನೇನಿತ್ತು, ಯಾವ್ಯಾವ ಛತ್ರಗಳಿತ್ತು, ಛತ್ರಗಳಲ್ಲಿ ಏನೇನು ನಡೀತಿತ್ತು, ಈ ಥರದ್ದೆಲ್ಲನೂ ಕೂಡ ನಾನು ಆ ಪುಸ್ತಕದಲ್ಲಿ ಮತ್ತು ಇದರಲ್ಲಿ ದಾಖಲಿಸಿದ್ದೀನಿ. ಸ್ನೇಹಿತರೆ, ನರಸಿಂಹಮೂರ್ತಿ ಸಾರು ವಿಷಯಗಳನ್ನು ಹೇಳ್ತಾ ಅವರು ಕೆಲಸ ಮಾಡಿರೋ ಎಲ್ಲ ಪರಿಧಿಗಳನ್ನು ಗಮನಿಸ್ತಾ ಇದ್ದರೆ ಬಹುಶಃ ನನಗನ್ಸುತ್ತೆ ಅವರ ಪುಸ್ತಕಗಳು ಸುಮಾರು ಒಂದು 17ಕ್ಕಿಂತ ಜಾಸ್ತಿ ಆಗಿದೆ. ಆ ಒಂದೊಂದು ಪುಸ್ತಕ ಅದರಲ್ಲಿರೋ ಒಂದೊಂದು ವಿಚಾರಗಳನ್ನು ಮಾತಾಡ್ತಾ ಹೋದರೆ ಅದನ್ನೇ ಸುದೀರ್ಘವಾದಂಥ ಎಪಿಸೋಡ್ ಮಾಡ್ಬೋದು. ಬಟ್ ಆದರೂ ಕೂಡ ನಾನು ಪ್ರೀತಿಯಿಂದ ಕೇಳಿದಾಗ ಈ ಸಂಚಿಕೆಗೆ ಬಂದು ಇಷ್ಟೆಲ್ಲ ಸಮಯ ಕೊಟ್ಟು ಡೀಟೇಲ್ ಆಗಿ ಒಂದಷ್ಟು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದರೆ ಬಹುಶಃ ನಿಮ್ಗೆ ಅದು ಉಪಯೋಗ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ.